ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆ ನರಳೋ ಸ್ಟೇಜಿಗೆ ತಂದಿಟ್ಟಿದ್ದಾರೆ ವೈದ್ಯರು. ತುಂಬಾ ನೋವಾಗ್ತಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲ ವೈದ್ಯಕೀಯ ಅನಾಹುತಗಳು ನೀವು ಎಡವಟ್ಟುಗಳು ಅಂತ ಹೇಳಲಿಕ್ಕೆ ಬರಲ್ಲ, ಕೆಲವಕ್ಕೆ ಆ ಲಕ್ಷಣ ಇರುತ್ತೆ ಅಂತ. ಇದು ಪಕ್ಕಾ ಎಡವಟ್ಟಿನ ಅನಾಹುತ. ಇದು ಪಕ್ಕಾ ನಮಗೆಲ್ಲ ಗೊತ್ತಾಗೋಯ್ತು. ವೈದ್ಯೆ ಪಾಪ ಆಕೆ ಹೆಣ್ಣು ಮಗು ರಾಡೇನೋ ಇತ್ತಂತೆ, 2 ವರ್ಷದಿಂದ ಏನೋ ಆಗಿತ್ತಂತೆ, ಕಾಲು ನೋವು ಆಯ್ತಲ್ಲ ತೆಗೆಸ್ಬಿಡೋಣ ಅಂತ ಹೋಗಿದ್ದಾಳೆ. ಈಗ ಹೋಗಿದ್ರೆ ಬಲಗಾಲಲ್ಲಿ ಇದ್ದಿದ್ದದು, ಇವ್ರು ಎಡಗಾಲನ್ನು ಕುಯ್ದು ಬಿಟ್ರು. ಕುಯ್ದ ಮೇಲೆ ಗೊತ್ತಾಯ್ತು ಅಲ್ಲಿ ರಾಡ್ ಇಲ್ಲ ಅಂತ, ಎಡಗಾಲು ಕುಯ್ದಾಕ್ಬಿಟ್ರು, ಎರಡೂ ಕುಯ್ದುಬಿಟ್ರು. ಡಾಕ್ಟ್ರೇ, ನೀವು ಮಹಾನ್ ಡಾಕ್ಟ್ರೇ. ಸುಮ್ಮನೆಪ್ಪ, ಇಲ್ಲಿ ದರಿದ್ರ ಗಾಯ ಬೇರೆ ಕಾಣ್ತಾ ಇಲ್ಲ ನಿಂದೊಂದು. ಪಾಪ ನಾಡಿಯಕ್ಕಾಗ್ತಿಲ್ಲ, ಇನ್ನೊಂದಿಲ್ಲ. ಈಗ ಕೂರಿಸಿದ್ದಾರೆ. ಇದು ಹಿಮ್ಸ್ ಆಸ್ಪತ್ರೆ ಹಣೆ ಬರಹ. ಇದು ಈಗ ಕೇಳಿದ್ರೆ ತಪ್ಪಾಗಿದ್ರೆ ಕ್ರಮ ಅಂತಾರೆ. ತಪ್ಪಾಗಿದ್ರೆ ಕರ್ಕೊಂಬಂದು ಗೋಡ್ ಹೊಡೆದು ಬಿಡಬೇಕು ಅವ್ನು, ಯಾವನೋ ಅವನಿಗೆ ಕೋತಿಗೆ. ಸಿಕ್ಕಲ್ಲಿ ಹೊಡೆದು ಬಿಡ್ಬೇಕು ಅವನಿಗೆ, ಮಕಾಮೂತಿ ನೋಡೋದು ಹೊಡಿಬೇಕು, ಕೇಸ್ ಆದ್ರೆ ಆಗಲಿ ಅಂತ. ಯಾವನೋ ಆಗಿದ್ರೆ ಅಂತೆ ಕಣ್ಣು ಕಾಣಿಸ್ತಿಲ್ವಾ? ಏನು ತಿಂತಾರೆ ಇವರೆಲ್ಲ ಅಯೋಗ್ಯರುಗಳು. ಆಗಿದ್ರೆ ಅಂತೆ, ಆಗಿದ್ರೆ ತನಿಖೆ ಸಾಬೀತಾಗಬೇಕು ಅಂತ ಬಯಸೋದು ಹೇಗೆ ಸರ್? ಇದ್ರ ಮೇಲ್ನೋಟಕ್ಕೆ ತಪ್ಪಾಯ್ತು ಬುದ್ಧಿ, ದಮ್ಮಯ್ಯ ಅಂತೀನಿ. ಇದೊಂದಪ್ಪ ಕ್ಷಮಿಸ್ಬಿಡಿ, ಇನ್ ಮುಂದೆ ಇಂಥ ಸಗಣಿತಿನ ಕೆಲಸ ಮಾಡಲ್ಲ ಒಡೆಯ. ಪಾಪ ನಿಮ್ಮನೆ ಕರ್ಕೊಂಬನ್ರಿ, ನಿಮ್ಮ ಹೆಂಡತಿನ ಮಕ್ಕಳನ್ನ ಕತ್ತರಿಸ್ಬಿಟ್ಟು ತೋರಿಸ್ತೀವಿ ಏನ್ ಬೇಕು. ಕರ್ಕೊಂಡ್ ಬಂದು ನಮ್ಮ ಅಟ್ಟೆ ಹಾಕ್ಬಿಡು. ಇಷ್ಟಿಷ್ಟು ದೊಡ್ಡ ವಿಷಯಗಳನ್ನೆಲ್ಲ ಹೆಂಗೆ ಯಾಮಾರಕ್ ಸಾಧ್ಯ ಸರ್? ಅಂದ್ರೆ ಏನ್ ಹೇಳ್ತಿರೋದು ನೀವು? ಅವಳ ಇನ್ನೊಂದು ಕಾಲದಲ್ಲಿ ಕತ್ತರಿಸ್ಕೊಂಡ್ಬಂದ್ಬಿಟ್ಲಾ? ಇವತ್ತಿನ ದಿನ ಜನ ದೇವರು ನಮ್ದೇ ಇದ್ರು ಡಾಕ್ಟರ್ಗಳು ನಂಬ್ತಾರೆ. ಅಂಥದ್ರಲ್ಲಿ ನೀವೆಲ್ಲ ಕಿತ್ಕೊಂಡ್ತಿನ ಹದ್ದು ತರ ಆಡ್ತಾ ಇದೀರಲ್ಲ. ಹೆಂಗಾಗತ್ತೆ? ಏನ್ ಅನ್ನ ತಿಂತಾರೆ, ಏನ್ ತಿಂತಾರೆ ಕೆಲವರೆಲ್ಲ, ನನಗೆ ಅರ್ಥನೇ ಆಗಲ್ಲ. ತಗೊಳ್ಳೋದಕ್ಕೆ ಏನ್ ಸರ್? ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೆ ಮತ್ತೇನು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.